ಶ್ರುತಿ ಹಾಗೂ ಶಶಾಂಕ್ರ ಮದುವೆಯ ಮುಂದುವರೆದ ಭಾಗವಾಗಿರುತ್ತದೆ. ಈ ಮುಂದುವರೆದ ಭಾಗ ಅರ್ಥವಾಗಬೇಕು ಅಂದರೆ ಮೊದಲನೇ ಭಾಗ ಖಂಡಿತ ನೋಡಬೇಕು. ಮೊದಲನೇ ಭಾಗದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಅದು ಹೇಗಾಗುತ್ತಮ್ಮ? ಮದುವೆಯಾಗದ ಹುಡುಗಿಯನ್ನು ಅಪರಿಚಿತರ ಮನೆಗೆ ಕಳುಹಿಸಲು ಅವಳ ತಂದೆ ತಾಯಿ ಹೇಗೆ ಒಪ್ಪುತ್ತಾರೆ? ಯಾವ ಕಾರಣ ಕೊಟ್ಟು ಅವಳನ್ನು ಇಲ್ಲಿಗೆ ಇರಿಸಿಕೊಳ್ಳೋಣ? ನಿನ್ನ ಬಗ್ಗೆ ಅವಳ ತಾಯಿ ತಂದೆಗೆ ಎಲ್ಲ ಗೊತ್ತಿದೆ ತಾನೆ? ಹಾಗಿರುವಾಗ ಶ್ರುತಿ ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿನ ವಾಸ್ತವ ಸಂಗತಿ ತಿಳಿಸು. ಶ್ರುತಿ ನಿನ್ನನ್ನು ತುಂಬ ಪ್ರೀತಿಸುವುದರಿಂದ ಖಂಡಿತ ನಿನ್ನ ಮಾತನ್ನು ತಳ್ಳಿ ಹಾಕುವುದಿಲ್ಲ. ಅಪ್ಪಾಜಿಯ ಅನುಮತಿ ಪಡೆದೇ ಈ ಮದುವೆಗೆ ಸಿದ್ಧನಾಗುತ್ತೇನೆ ಎಂದು ಅವಳನ್ನು ಒಪ್ಪಿಸು. ಅಪ್ಪಾಜಿಯವರನ್ನು ಒಪ್ಪಿಸುವುದೇ ಈಗ ನಮ್ಮ ಗುರಿ ಎಂದು ಹೇಳು. ಇದರಿಂದ ಈ ಸಂಬಂಧಕ್ಕೆ ಅವಳು ಎಷ್ಟು ಮಹತ್ವ ಕೊಡುತ್ತಾಳೆ ಎಂಬುದೂ ತಿಳಿಯುತ್ತದೆ ಎಂದರು. ಆಗಲಮ್ಮ, ನಾನು ಅವಳನ್ನು ಒಪ್ಪಿಸುತ್ತೇನೆ. ಈ ವಿಷಯವಾಗಿ ಅವಳು ಒಪ್ಪಿದಳು ಅಂತಾನೇ ಇಟ್ಕೋ. ಅಪ್ಪಾಜಿ ಮುಂದೆ ಅವಳನ್ನು ಹೇಗೆ ಪರಿಚಯಿಸ್ತೀಯಾ? ಅದನ್ನೆಲ್ಲ ನೀನು ನನ್ನ ಮೇಲೆ ಬಿಟ್ಟು ಬಿಡು. ಹಾಂ, ಇದರಲ್ಲಿ ಇನ್ನೂ ಒಂದು ಮುಖ್ಯ ವಿಷಯ ಅಂದರೆ, ಶ್ರುತಿ ಇಲ್ಲಿರುವಾಗ ನೀನು ಆಫೀಸ್ ಕೆಲಸವಾಗಿ ಮುಂಬೈ, ದೆಹಲಿ ಅಂತ ಹೊರಟು ಬಿಡು. ಆ ಸಂದರ್ಭ ನೋಡಿಕೊಂಡು ಅವಳನ್ನು ಇಲ್ಲಿಗೆ ಕರೆಸು. ಆಗ ವಯಸ್ಸಿಗೆ ಬಂದ ಹುಡುಗನ ಎದುರಿಗೆ ಮಗಳು ಓಡಾಡುತ್ತಿದ್ದಾಳೆ ಎನ್ನುವ ಕೊರಗು ಅವಳ ಮನೆಯವರಿಗೂ ಇರುವುದಿಲ್ಲ. ನಿಮ್ಮಿಬ್ಬರ ಮಾತನ್ನು ಅಕಸ್ಮಾತ್ ಅಪ್ಪಾಜಿ ಕೇಳಿಸಿಕೊಂಡು ಬಿಟ್ಟರೆ ನಮ್ಮ ಉಪಾಯ ಹಾಳಾದಂತೆಯೇ. ಸರಿ ಎಂದು ಒಪ್ಪಿದ ಶಶಾಂಕ್. ಶ್ರುತಿ ಹಾಗೂ ಅವರ ಮನೆಯವರಿಗೆ ವಿಷಯ ತಿಳಿಸಿ ಅವರನ್ನು ಒಪ್ಪಿಸಿದ. ಅಯ್ಯೋ, ಮಗಳು ಬೇರೆಯವರ ಮನೆಯಲ್ಲಿ ಇರಬೇಕಾಗುತ್ತಲ್ಲ ಎಂದು ಶ್ರುತಿಯ ತಾಯಿ ಶಾರದಾ ಹಿಂಜರಿದರು. ಆಗ ಶಶಾಂಕ್ ತಾನು ದೆಹಲಿಗೆ ಹೊರಟಿರುವ ವಿಚಾರ ತಿಳಿಸಿದ. ಜೊತೆಗೆ ಶ್ರುತಿ, ರೇವತಿಯವರು ಇರುವಾಗ ಏನೂ ಯೋಚಿಸಬೇಕಿಲ್ಲ ಎಂದು ಆಶ್ವಾಸನೆ ನೀಡಿದ. ಅವಳ ತಾಯಿ ತಂದೆ ಅಂತೂ ಒಪ್ಪಿದರು. ಅಂದುಕೊಂಡಂತೆಯೇ ಶಶಾಂಕ್ ಹೊರಟ ಮೇಲೆ ಶ್ರುತಿ ಇಲ್ಲಿಗೆ ಬರುವುದು ಎಂದು ಅದಕ್ಕೆ ಬೇಕಾದ ಸಿದ್ಧತೆ ನಡೆಸಿದಳು. ಅದೇ ಸಮಯದಲ್ಲಿ ರೇವತಿ ಮೂರ್ತಿಗಳಿಗೆ ಈ ವಿಚಾರವಾಗಿ ಪೀಠಿಕೆ ಹಾಕುತ್ತಿದ್ದರು. ಏನು ಅಂದರೆ, ಸಾಗರದ ನನ್ನ ಕ್ಲಾಸ್ಮೇಟ್ ಮಂಗಳ ಗೊತ್ತಲ್ಲ ನಿಮಗೆ? ಹಾಂ, ನಮ್ಮ ಮದುವೆಯಲ್ಲಿ ಅವರದ್ದೇ ಭಾರಿ ಓಡಾಟ. ಏನಾಯಿತು ಅವರಿಗೆ? ಅಯ್ಯೋ ರಾಮ, ಅವಳಿಗೇನೂ ಆಗಿಲ್ಲ ಸದ್ಯ. ಮೊನ್ನೆ ಅವಳು ಫೋನ್ ಮಾಡಿದ್ದಳು. ನಿಮ್ಮನ್ನು ಕೇಳದೆ ಅವಳಿಗೊಂದು ಮಾತು ಕೊಟ್ಟು ಬಿಟ್ಟಿದ್ದೀನಿ. ಮತ್ತೆ ಕೋಪ ಮಾಡ್ಕೋಬಾರ್ದು ನೀವು. ವಿಷಯ ಹೇಳು ಮಾರಾಯ್ತಿ. ಅವಳು ಮಗಳು ಸ್ಮಿತಾ ಬ್ಯಾಂಕಿಗೆ ಪರೀಕ್ಷೆ ಪಾಸ್ ಮಾಡಿ ಬೆಂಗಳೂರಿನಲ್ಲಿ ಸೀನಿಯರ್ ಆಫೀಸರ್ ಟ್ರೈನಿಂಗ್ ಮುಗಿಸಿ ಪೋಸ್ಟಿಂಗಿಗಾಗಿ ಮೈಸೂರಿಗೆ ಬರ್ತಿದ್ದಾಳಂತೆ. ಅವಳಿಗಿಲ್ಲಿ ಹಾಸ್ಟೆಲ್ನಲ್ಲಿ ಜಾಗ ಸಿಗುವವರೆಗೂ 1 ವಾರ ಮಟ್ಟಿಗೆ ನಮ್ಮ ಮನೆಯಲ್ಲಿ ಉಳಿದುಕೊಳ್ತಾಳಂತೆ. ನಾನು ಸರಿ ಅಂದುಬಿಟ್ಟೆ. ಪರವಾಗಿಲ್ಲ ತಾನೆ? ಅದೂ ಅಲ್ಲದೆ ಶಶಾಂಕ್ ದೆಹಲಿಗೆ ಹೊರಡುತ್ತಾನೆ ಅಂತಾನೂ ಗೊತ್ತಿತ್ತಲ್ಲ. ವಯಸ್ಸಿಗೆ ಬಂದ ಹುಡುಗನ ಮುಂದೆ ಓಡಾಡುವ ಪ್ರಮೇಯ ತಪ್ಪಿತು ಅಂತ ಒಪ್ಪಿಕೊಂಡೆ. ಓಕೆನಾ? ಸರಿ, ಯಾವಾಗ ಬರ್ತಾಳಂತೆ? ಬಹುಶಃ ನಾಳೆ ಬರಬಹುದು ಅನ್ಸುತ್ತೆ. ಅವರು ತಕರಾರಿಲ್ಲದೆ ಒಪ್ಪಿದಾಗ ತಮ್ಮ ಯೋಜನೆ ಅರ್ಧ ಭಾಗ ಯಶಸ್ವಿಯಾದಂತೆ ಎಂದುಕೊಂಡರು ರೇವತಿ. ಶಶಾಂಕ್ಗೆ ವಿಷಯ ತಿಳಿಸಿದಾಗ ಅವನಿಗೂ ಖುಷಿಯಾಯಿತು. ಮಾರನೇ ದಿನ ಶ್ರುತಿ ಯಾವಾಗ ಬಂದಿಳಿಯುವಳೋ ಎಂದು ಉತ್ಸಾಹದಿಂದ ಕಾಯತೊಡಗಿದರು. ಅವಳು ಆಫೀಸಿನಿಂದ ನೇರವಾಗಿ ಇವರ ಮನೆಗೆ ಬಂದಿಳಿದಳು. ಕಾಲಿಂಗ್ ಬೆಲ್ ಅದುಮಿದಾಗ ಬೇಕೆಂದೇ ರೇವತಿ ಬಂದು ಬಾಗಿಲು ತೆರೆಯಲು ತಡ ಮಾಡಿದರು. ಆಗ ಕೃಷ್ಣಮೂರ್ತಿ ತಾವೇ ಬಂದು ಬಾಗಿಲು ತೆರೆದರು. ಎದುರಿಗೆ ಸೂಟ್ಕೇಸ್ ಹಿಡಿದು ನಿಂತಿದ್ದ ಮೋಹಕ ಸೌಂದರ್ಯದ ಯುವತಿಯನ್ನು ನೋಡಿ ಬೆರಗಾದರು. 2 ನಿಮಿಷ ಕಣ್ಣು ಮಿಟಿಕಿಸದೆ ಅವಳನ್ನೇ ನೋಡುವಂತಾಯಿತು. ಅವರ ಮುಖದಲ್ಲಿ ಆ ಮನೆಗೆ ಅಂಥ ಸುಂದರ ಹುಡುಗಿಯೇ ಸೊಸೆಯಾಗಿ ಬರಲಿ ಎಂಬ ಭಾವವಿತ್ತು. ಯಾರಮ್ಮ, ಯಾರು ಬೇಕಿತ್ತು? ಅಂಕಲ್, ನಾನು ಸ್ಮಿತಾ ಎನ್ನುತ್ತಾ ಬಾಗಿ ಅವರ ಕಾಲಿಗೆರಗಿದಳು. ಬಾಮ್ಮ, ಒಳಗೆ ಬಾ ಎನ್ನುತ್ತಾ ಅವಳು ಒಳಗೆ ಬರಲು ದಾರಿ ಮಾಡಿಕೊಟ್ಟರು. ಒಳಗೆ ಬಂದ ಶ್ರುತಿ ರೇವತಿಯವರನ್ನು ಕಂಡು ಹಾರ್ದಿಕವಾಗಿ ಅವರನ್ನು ಅಪ್ಪಿಕೊಂಡಳು. ಆಕೆ ತುಂಬು ಪ್ರೀತಿಯಿಂದ ಅವಳನ್ನು ಸಂತೈಸಿದರು. ಓ, ಇವರ ಸ್ನೇಹದ ಸಲುಗೆ ಬಲು ಹಳೆಯದಿರಬೇಕು ಎಂದು ಮೂರ್ತಿ ತಮ್ಮ ಪೇಪರ್ ಹುಡುಕಿಕೊಂಡು ಹೊರಟರು. ರೇವತಿ ಶ್ರುತಿಯನ್ನು ಕರೆದೊಯ್ದು ಮಗಳು ಸುಧಾಳಿಗೆ ಪರಿಚಯಿಸಿದಳು. ಶ್ರುತಿಯೇ ಸ್ಮಿತಾ ಆಗಿ ಬಂದಿರುವ ವಿಚಾರ ಸುಧಾಳಿಗೂ ತಿಳಿಯದಿರಲಿಲ್ಲ. ಹೀಗಾಗಿ ಸಹಜವಾಗಿ ಹೊಸ ಗೆಳತಿ ದೊರಕಿದಳೆಂಬ ಖುಷಿಯಲ್ಲಿ ಅವಳು ತಲ್ಲೀನಳಾಗಿದ್ದಳು. ಅವಳ ಕೋಣೆಯಲ್ಲಿಯೇ ಅತಿಥಿಗಳಿಗಾಗಿ ಇರಿಸಿದ್ದ ಇನ್ನೊಂದು ಸಿಂಗಲ್ ಕಾಟನ್ನು ಶ್ರುತಿಗಾಗಿ ಹಾಕಿಕೊಡಲಾಯಿತು. ಶ್ರುತಿ ವಸುಧಾರಲ್ಲಿ ಸಹಜವಾಗಿ ಗೆಳೆತನ ಕುದುರಿತು. ವಸುಧಾಳ ಕೋಣೆಯಲ್ಲಿ ತನ್ನ ಸೂಟ್ಕೇಸ್ ಮತ್ತಿತರ ವಸ್ತುಗಳನ್ನು ಇರಿಸಿಕೊಂಡ ಶ್ರುತಿ ಮುಖ ತೊಳೆಯಲು ಅಟ್ಯಾಚ್ ಬಾತ್ರೂಮ್ಗೆ ಹೋದಳು. ರಾಯರಿಗೆ ಹಾಲ್ನಲ್ಲಿ ಕಾಫಿ ಕೊಟ್ಟ ರೇವತಿ ಹುಡುಗಿಯರಿಬ್ಬರಿಗೂ ಕೋಡುಬಳೆ ಕಾಫಿ ಕೊಟ್ಟು ತಾವು ಅಲ್ಲೇ
ಸವಿಯತೊಡಗಿದರು. ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಟಿವಿ ನೋಡಿದ ಮೇಲೆ ರಾತ್ರಿ ಅಡುಗೆಗಾಗಿ ರೇವತಿ ಚಪಾತಿ ಹಿಟ್ಟು ಕಲಿಸಿಟ್ಟು ಬೀಟ್ರೂಟ್ ಪಲ್ಯಕ್ಕೆ ಸಿದ್ಧಪಡಿಸತೊಡಗಿದರು. ಶ್ರುತಿ ತಾನಾಗಿ ಅವರನ್ನು ಮಾತನಾಡಿಸಿಕೊಂಡು ಬಂದು ಬಲವಂತವಾಗಿ ಅವರ ಕೈಯಿಂದ ಬೀಟ್ರೂಟ್ ಪಡೆದು ಸಿಪ್ಪೆ ಹೆರೆದು ತುರಿಯತೊಡಗಿದಳು. ಇವರು ಪಲ್ಯ ಮುಗಿಸಿದ ನಂತರ ಚಪಾತಿಗೆ ಹಿಟ್ಟು ಕಲಿಸತೊಡಗಿದಳು. ಮಾತಿನ ಮಧ್ಯೆ ಅಡುಗೆ ಕೆಲಸ ಮುಗಿದದ್ದೇ ತಿಳಿಯಲಿಲ್ಲ. ಅವಳ ಸ್ನೇಹಪರ ಸಹಕಾರ ಮನೋಭಾವ ರೇವತಿಗೆ ಬಹಳ ಇಷ್ಟವಾಯಿತು. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ರೇವತಿ ಅವಳೇ ತಯಾರಿಸಿದ್ದ ಸಲಾಡ್ ನೀಡಿ ಚಪಾತಿ ಪಲ್ಯ ಬಡಿಸಿ ಅವಳ ಸಹಾಯವನ್ನು ಬಾಯಿ ತುಂಬ ಹೊಗಳಿದರು. ಆಂಟಿ, ನೀವು ಫ್ರೆಂಡ್ ಮಗಳು ಅಂತ ಅಭಿಮಾನದಿಂದ ಹೊಗಳುತ್ತಿದ್ದೀರಿ, ನಾನೇನು ಅಂತ ದೊಡ್ಡ ಸಹಾಯ ಮಾಡಿಲ್ಲ ಎಂದು ವಿನಯವಾಗಿ ನುಡಿದಳು. ಶ್ರುತಿಯ ಪ್ರತಿಯೊಂದು ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಮೂರ್ತಿಯವರಿಗೆ ಹೆಮ್ಮೆ ಎನಿಸಿತು. ರಾತ್ರಿ ಮಲಗುವಾಗ ಸಹ ದಂಪತಿಗಳು ಮನೆಗೆ ಬಂದಿದ್ದ ಅತಿಥಿಯ ಕುರಿತಾಗಿಯೇ ಮಾತನಾಡುತ್ತಿದ್ದರು. ಈ ಹುಡುಗಿ ಸ್ಮಿತಾ ಬಹಳ ಒಳ್ಳೆಯವಳು ಅನಿಸುತ್ತೆ. ನಿನ್ನ ಫ್ರೆಂಡ್ ಅವಳಿಗೆ ಉತ್ತಮ ಸಂಸ್ಕಾರ ನೀಡಿದ್ದಾರೆ. ಒಳ್ಳೆಯ ತಿಳುವಳಿಕೆ, ನಯ, ನಾಜೂಕು, ವಿದ್ಯಾವಂತೆ, ಸೌಂದರ್ಯ ಹೇಳುವುದೇ ಬೇಡ. ಮೂರ್ತಿಗಳ ಹೊಗಳಿಕೆ ನಿಲ್ಲುವಂತೆಯೇ ಇರಲಿಲ್ಲ. ರೇವತಿಗೆ ತಾವು ಗೆದ್ದೆ ಎನಿಸಿತು. ಬೆಳಗ್ಗೆ ಬೇಗ ಏಳುವ ಅಭ್ಯಾಸವಿದ್ದ ಶ್ರುತಿ ಅಂಗಳದಿಂದ ಹೂ ಬಿಡಿಸಿ ತಂದು ನೀಟಾಗಿ ಮಾಲೆ ಕಟ್ಟಿ ರಾಯರ ಪೂಜೆಗೆ ಅಣಿ ಮಾಡಿದಳು. ಸುಧಾ ಮನೆ ಮುಂದೆ ನೀರು ಹಾಕುತ್ತಿದ್ದಾಗ ತಾನೇ ಧಾವಿಸಿ ಲಕ್ಷಣವಾಗಿ ರಂಗೋಲಿ ಬಿಡಿಸಿದಳು. ರೇವತಿಯವರಿಗೆ ಬೆಳಗಿನ ತಿಂಡಿ ಅಡುಗೆಗೆ ಸಹಕರಿಸಿ ಸ್ನಾನಕ್ಕೆ ಹೊರಟಳು. ಹುಡುಗಿಯರಿಬ್ಬರು ಟಿಫನ್ ಮುಗಿಸಿ ಲಂಚ್ ಬಾಕ್ಸ್ ಹಿಡಿದು ಹೊರಟಾಗ ಶ್ರುತಿ ಆ ಮನೆಯ ಹಳೆಯ ಸದಸ್ಯೆ ಎನಿಸಿ ಈ ಹಿರಿಯ ದಂಪತಿಗಳು ಅವರಿಬ್ಬರಿಗೂ ಕೈ ಬೀಸಿದರು. ಸಂಜೆ ಮನೆಗೆ ಬಂದ ಮೇಲೆ ಮೂರ್ತಿಗಳ ಜೊತೆ ಪ್ರಸಕ್ತ ರಾಜಕೀಯ, ಕ್ರೀಡಾ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚಿಸುವಳು. ಸುಧಾ ಜೊತೆ ಕೇರಂ, ಚೆಸ್ ಆಡಿದ್ದಲ್ಲದೆ ಅವಳಿಗೆ ಕಾಲೇಜಿನ ಪ್ರಾಜೆಕ್ಟ್ ರಿಪೋರ್ಟ್ಗೂ ತುಂಬ ಸಹಕರಿಸಿದಳು. ರೇವತಿಯವರಿಗಂತೂ ಅಡುಗೆ ಮನೆಯಲ್ಲಿ ಬಲಗೈ ಬಂಟಳಾಗಿದ್ದಳು. ಮೂರ್ತಿಗಳು ತಾವೇ ಮಗಳಿಗೆ ಆ ಹುಡುಗಿಯಿಂದ ತುಂಬ ಕಲಿಯುವುದಿದೆ ಎನ್ನುತ್ತಿದ್ದರು. ಒಟ್ಟಾರೆ ಒಬ್ಬ ಆದರ್ಶ ಸೊಸೆಗಿರಬೇಕಾದ ಎಲ್ಲ ಗುಣಗಳು ಅವಳಲ್ಲಿ ಅಡಗಿದ್ದರಿಂದ ರೇವತಿ ಅವಳೇ ಸೊಸೆಯಾಗಬೇಕು, ಬೇರೆ ಯಾರೂ ಬೇಡ ಎಂದು ನಿರ್ಧರಿಸಿದರು. ಶಶಾಂಕ್ ಶ್ರುತಿ ಅಥವಾ ರೇವತಿಯವರಿಗೆ ಫೋನ್ ಮಾಡಿ ಮನೆಯಲ್ಲಿ ನಡೆಯುತ್ತಿದ್ದ ದೈನಂದಿನ ಸಮಾಚಾರದ ಬಗ್ಗೆ ಕೇಳಿ ತಿಳಿಯುತ್ತಿದ್ದ. ಅಪ್ಪಾಜಿ ಅವಳ ವಿಚಾರವಾಗಿ ಹೆಚ್ಚು ಪ್ರಭಾವಿತರಾಗಿದ್ದಾರೆ ಎಂದು ತಿಳಿದು ಎಷ್ಟೋ ಸಂತೃಪ್ತಿಗೊಂಡ. ಶ್ರುತಿ ಬಂದು ವಾರ ಕಳೆದದ್ದು ಯಾರ ಗಮನಕ್ಕೂ ಬರಲಿಲ್ಲ. ಅವಳು ಹಾಸ್ಟೆಲ್ನಲ್ಲಿ ಪ್ರವೇಶ ದೊರಕಿತೆಂದು ಹೊರಡುತ್ತೇನೆಂದಾಗ ನಿಜಕ್ಕೂ ಇವರಿಗೆಲ್ಲ ನಿರಾಸೆಯಾಯಿತು. ಆಗಾಗ ಬರುತ್ತೀರಮ್ಮ ಎಂದು ಹಿರಿಯರಿಬ್ಬರು ಹೃದಯ ತುಂಬಿ ಹಾರೈಸಿದರು. ಸುಧಾಳಿಗಂತೂ ಅವಳನ್ನು ಬೀಳ್ಕೊಡುವಾಗ ಸ್ವಂತ ಅಕ್ಕನನ್ನು ಅಗಲುತ್ತಿರುವಂತೆ ಬಿಕ್ಕಳಿಸಿದಳು. ಹೆಣ್ಣು ಮಕ್ಕಳೆಂದರೆ ಹೀಗಿರಬೇಕಪ್ಪ. ಶ್ರುತಿ ಹೊರಟ ನಂತರ ಮೂರ್ತಿ ಹೇಳಿದರು. ಸುಸಂಸ್ಕೃತ ಮನೆತನದ ಹೆಣ್ಣು ಮಕ್ಕಳೆಂದರೆ ಹೀಗಿರುತ್ತಾರೆ ನೋಡು. ನಮ್ಮ ಶಶಾಂಕನಿಗೆ ಇಂಥ ಹುಡುಗಿಯೇ ಬೇಕು ನೋಡು. ಶ್ರುತಿಯನ್ನು ನೆನೆಯುತ್ತಾ ಸಂಭ್ರಮದಿಂದ ಮೂರ್ತಿ ಹೇಳಿದರು. ಇಂಥ ಹುಡುಗಿಯೇ ಏಕೆ, ಇವಳೇ ಏಕೆ ಆಗಬಾರದು? ರೇವತಿ ಮೆಲ್ಲನೆ ಕೇಳಿದರು. ಅಂದರೆ ಈ ಮದುವೆ ಆಗಬಹುದು ಅಂತೀಯಾ? ಸ್ಮಿತಾಳ ಸಂಬಂಧವನ್ನು ನಮ್ಮ ಶಶಾಂಕ್ ಒಪ್ಪುತ್ತಾನೆ ಅಂತೀಯಾ? ಯಾಕೆ ಬೇಡ ಅಂತಾನೆ? ಹೇಗಾದರೂ ಮಾಡಿ ನಮ್ಮ ಶಶಾಂಕ್ ಸ್ಮಿತಾಳನ್ನು ಭೇಟಿಗಾಗುವ ಹಾಗೆ ಮಾಡಿಸಬೇಕು. ಸ್ಮಿತಾ ಎಂಥ ಒಳ್ಳೆಯ ಹುಡುಗಿ ಅನ್ನುವುದು ನಿಮಗೆ ಗೊತ್ತು. ಹೀಗಿರುವಾಗ ಶಶಾಂಕ್ ಇವಳನ್ನು ನೋಡಿ ತನ್ನ ಹಠ ಮರೆತರೂ ಮರೆತಾನು. ನಮ್ಮ ಪಂಗಡದ ಹುಡುಗಿ ಅಲ್ಲದೇ ಇರಬಹುದು, ಆದರೆ ಅದಕ್ಕಾಗಿ ಮೂರ್ತಿ ನಿಧಾನವಾಗಿ ಮುಂದುವರಿಸಿದರು. ಬೇಡ ಅನ್ನಲಿಕ್ಕಾಗದು. ನೀನು ಒಂದು ಕೆಲಸ ಮಾಡು. ನಿನ್ನ ಗೆಳತಿಗೆ ಹೇಳಿ ತಕ್ಷಣ ಅವರ ಮಗಳ ಜಾತಕ ಕಳುಹಿಸುವುದಕ್ಕೆ ಹೇಳು. ಅದು ಹೊಂದಿಕೊಂಡರೆ ಆಮೇಲೆ ಸ್ಮಿತಾ ಶಶಾಂಕರ ಭೇಟಿಗೆ ಏರ್ಪಡಿಸೋಣ. ಮತ್ತೆ ಅಕಸ್ಮಾತ್ ಜಾತಕ ಹೊಂದದಿದ್ದರೆ ಇಷ್ಟು ಒಳ್ಳೆಯ ಹುಡುಗಿಯನ್ನು ಈ ಒಂದು ಸಣ್ಣ ಕಾರಣಕ್ಕಾಗಿ ಬಿಟ್ಟು ಬಿಡುವುದೇ? ರೇವತಿ ಮೂರ್ತಿಯವರನ್ನೇ ದಿಟ್ಟಿಸುತ್ತಾ ಹೇಳಿದರು. ನಮ್ಮ ಸಂಬಂಧದಲ್ಲೇ ಇತ್ತೀಚೆಗೆ ಮದುವೆಯಾದ ಹೆಣ್ಣು ಮಕ್ಕಳ ಕತೆ ಕೇಳಿ ಎಲ್ಲ ಕಡೆಯೂ ಇಂಥದ್ದನ್ನೇ ನೋಡುತ್ತಿದ್ದೇವೆ. ಯಾವ ಸೊಸೆಯೂ ನಮ್ಮ ಸ್ಮಿತಾಳಷ್ಟು ಒಳ್ಳೆಯ ಹುಡುಗಿ ಅಲ್ಲ ಬಿಡಿ. ಸ್ಮಿತಾಳಿಗಿರುವ ಸೌಂದರ್ಯ, ಬುದ್ಧಿವಂತಿಕೆ, ಒಳ್ಳೆಯ ಕೆಲಸ, ಹೊಂದಿಕೊಳ್ಳುವ ಸ್ವಭಾವ, ಮುಖ್ಯ ಸಂಸ್ಕಾರ ಇದೆಲ್ಲ ಅವರುಗಳಿಗೆ ಎಲ್ಲಿಂದ ಬರಬೇಕು? ಇನ್ನೊಂದು ಮುಖ್ಯ ವಿಷಯ ಅಂದರೆ ಇವರೆಲ್ಲರ ಮದುವೆಗಳು ಜಾತಕಾನುಕೂಲದ ನಂತರವೇ ನಡೆದದ್ದು. ಇವರಲ್ಲಿ ಎಷ್ಟೋ ಹುಡುಗಿಯರು ಗಂಡನನ್ನು ಕಿರುಬೆರಳಲ್ಲಿ ಕುಣಿಸಿ ಅತ್ತೆ ಮಾವರಲ್ಲಿ 3 ತಿಂಗಳು ಸಂಸಾರ ಮಾಡದೆ ಬೇರೆ ಮನೆ ಹೂಡಿಸಿದ್ದಾರೆ. ಕೆಲಸಕ್ಕೆ ಹೋಗುವ ಕೆಲವು ಹುಡುಗಿಯರಂತೂ ಅಹಂಕಾರದಿಂದ ಅತ್ತೆ ಮಾವಂದಿರನ್ನು ಕಾಲಕಸಕ್ಕಿಂತ ಕಡಿಮೆ ಮಾಡಿದ್ದಾರೆ. ಸ್ಮಿತಾ ಅಂತ ದೊಡ್ಡ ಹುದ್ದೆಯ ಕೆಲಸದಲ್ಲಿದ್ದರೂ ಎಷ್ಟು ಸರಳತೆಯಿಂದ ಎಲ್ಲರೊಂದಿಗೆ ಹೊಂದಿಕೊಂಡು ಮನೆ ಮಗಳೇ ಆಗಿ ಹೋಗಿದ್ದಳು.
ನಾಳೆ ನಮ್ಮ ಸುಧಾ ಇದೇ ತರಹ ಒಳ್ಳೆಯ ಹೆಸರು ತಂದುಕೊಳ್ಳುತ್ತಾಳೋ ಇಲ್ಲವೋ ಅನಿಸಿದೆ. ಈಗ ನೀವೇ ಹೇಳಿ, ತಿಳಿದು ತಿಳಿದು ಇಂಥ ಒಳ್ಳೆ ಹುಡುಗಿನ ಬಿಟ್ಟೋರುಂಟೆ? ಮನೆಯಲ್ಲಿ ಇಂಥ ಚಿನ್ನದಂಥ ಬೆಣ್ಣೆ ಇರುವಾಗ ತುಪ್ಪಕ್ಕಾಗಿ ಊರೆಲ್ಲ ಅಲೆಯಬೇಕೆ? ನೀನು ಹೇಳುತ್ತಿರುವುದು ಸರಿಯಾಗೇ ಇದೆ, ಮೂರ್ತಿ ನಸುನಗುತ್ತಾ ಹೇಳಿದರು. ಸ್ಮಿತಾ ನಿಜಕ್ಕೂ ಅಪರಂಜಿಯಂಥ ಅಪರೂಪದ ಹುಡುಗಿ. ಕಂಡುಕೊಂಡು ಇಂಥ ಒಳ್ಳೆಯ ಹುಡುಗಿಯನ್ನು ಕಳೆದುಕೊಳ್ಳುವುದೇ? ಆದರೆ ಏನು ಮಾಡುವುದು? ಜಾತಕ ನೋಡಬೇಡವೋ? ಅದನ್ನೇ ನಾನು ಹೇಳುತ್ತಿರುವುದು. ನೀವು ಇನ್ನೂ ಒಂದು ವಿಚಾರ ಗಮನಿಸಬೇಕು. ಎಲ್ಲ ಕೇಸುಗಳ ತರಹ ಇಲ್ಲಿ ಹೊಸದಾಗಿ ನಾವು ಹುಡುಗಿ ನೋಡುತ್ತಿಲ್ಲ. ನಮ್ಮ ಮಗರಾಯ ಬೇರೆ ಕಂಡು ಕಾಣದ ಅದೇ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತು ಬಿಟ್ಟಿದ್ದಾನೆ. ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ತೊಡರಿದಂತೆ ನಮಗೆ ಈ ಸ್ಮಿತಾ ಸಿಕ್ಕಿರುವಾಗ ಮಗನ ಆಯ್ಕೆಯಾದ ಶ್ರುತಿಗೆ ಏಕೆ ಅವಕಾಶ ಬಿಟ್ಟುಕೊಡಬೇಕು? ಆ ಹುಡುಗಿಯನ್ನಂತೂ ನಾವು ಇದುವರೆಗೂ ನೋಡಿಲ್ಲ. ಅವಳು ನಮ್ಮ ಸ್ಮಿತಾ ಸಮಾನ ಬರಬಹುದು ಎನ್ನುವ ಯಾವ ಗ್ಯಾರಂಟಿಯೂ ಇಲ್ಲ. ರೇವತಿ ತಮ್ಮ ಕೊನೆಯ ಬಾಣ ಬಿಟ್ಟರು. ಈ ಮಾತಿಗೆ ಮೂರ್ತಿ ದೀರ್ಘಾಲೋಚನೆಗೆ ಬಿದ್ದರು. ಪತಿ ಈ ವಿಚಾರವಾಗಿ ತಮ್ಮ ಪರವಾಗಿಯೇ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬ ದೃಢ ಆತ್ಮವಿಶ್ವಾಸದಿಂದ ರೇವತಿ ಹೆಮ್ಮೆಯಾಗಿ ನಿದ್ದೆ ಹೋದರು. ಅಂದುಕೊಂಡಂತೆಯೇ ಅದರ ಮಾರನೇ ದಿನ ಶಶಾಂಕ್ ದೆಹಲಿಯಿಂದ ಬಂದಿಳಿದ. ಸಂಜೆ ಕಾಫಿ ತಿಂಡಿ ಆದ ನಂತರ ರೇವತಿ ಮಾತಿಗಿಳಿದರು. ನೋಡಪ್ಪ ಶಶಾಂಕು, ನಾವು ನಿನಗೊಂದು ಹುಡುಗಿ ಆರಿಸಿದ್ದೇವೆ. ನೀನು ಅವಳನ್ನೇ ಮದುವೆ ಆಗಬೇಕು. ಅಮ್ಮ, ನಾನು ಅವತ್ತೇ ಹೇಳಿದನಲ್ಲ, ಶ್ರುತಿ ಅಂತ. ಮಗರಾಯ ಒಳಗೊಳಗೆ ನಗುತ್ತಾ ರಾಗ ಎಳೆದ. ನೋಡಯ್ಯ, ಅದೆಲ್ಲ ಬಿಟ್ಟು ಬಿಡು. ನಿಮ್ಮಮ್ಮ ನಿನಗಾಗಿ ಬಂಗಾರದಂಥ ಹುಡುಗಿಯೊಬ್ಬಳನ್ನು ನೋಡಿದ್ದಾಳೆ. ಸುಮ್ಮನೆ ಆ ಹುಡುಗಿಯನ್ನು ಮದುವೆಯಾಗು ಎಂದರು ಮೂರ್ತಿ. ಆದರೆ ಎಲ್ಲಕ್ಕೂ ಮೊದಲು ಜಾತಕ ಹೊಂದಾಣಿಕೆ ಆಗಬೇಕು, ಆಮೇಲೆ ಮಿಕ್ಕಿದ್ದು ಅಂತಿದ್ರಿ ಎಂದ ಶಶಾಂಕ್. ನೋಡಪ್ಪ, ಆ ಹುಡುಗಿ ನಿಮ್ಮಮ್ಮನ ಫ್ರೆಂಡ್ ಮಗಳಂತೆ. ನಾವೆಲ್ಲ ಆ ಹುಡುಗಿಯನ್ನು ನೋಡಿದ್ದಾಯ್ತು. ನೀನು ಒಮ್ಮೆ ಆ ಹುಡುಗಿನ ನೋಡಿಬಿಡು, ನಂತರ ಉಳಿದ ವಿಚಾರ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಹುಡುಗಿ ಬಹಳ ಲಕ್ಷಣವಾಗಿದ್ದಾಳೆ. ಮತ್ತೆ ಮತ್ತೆ ಇಂಥ ಹುಡುಗಿ ಸಿಗಲ್ಲ. ಬೇಡ ಅನ್ನದೆ ಮದುವೆಗೆ ಒಪ್ಪಿಕೋ. ಜಾತಕದ ಗೊಡವೆ ಈಗ ಬೇಡ ಎಂದು ನಗುತ್ತಾ ಹೇಳಿದರು. ಆದರೆ ಅಪ್ಪಾಜಿ, ನಾನು ನನ್ನ ಇಷ್ಟದ ಹುಡುಗಿಯನ್ನೇ ಮದುವೆ ಆಗ್ತೀನಿ. ಜಾತಕದ ಗೊಡವೆ ಇಲ್ಲ ಅಂದ ಮೇಲೆ ಯಾವುದೋ ಹುಡುಗಿಯನ್ನು ಮದುವೆಯಾಗುವುದೇಕೆ? ನನ್ನಿಷ್ಟದ ಹುಡುಗಿಯನ್ನೇ ಆಗಬಹುದಲ್ಲ? ಶಶಾಂಕ್ ಬೇಕೆಂದೇ ಹಠ ಹೂಡಿದ. ಸ್ಮಿತಾನ ಒಂದು ಸಲ ಭೇಟಿಯಾಗು, ಆಮೇಲೆ ಉಳಿದದ್ದೆಲ್ಲ ವಿಚಾರ ಮಾತನಾಡುವೆಯಂತೆ ಮೂರ್ತಿ ಹೇಳಿದರು. ಸರಿ ಸರಿ ಎನ್ನುತ್ತಾ ಅಸಮಾಧಾನದಿಂದ ಒಪ್ಪಿದವನಂತೆ ಅವನು ಅಲ್ಲಿಂದ ಎದ್ದು ಒಳ ಹೋದ. ಹೋಗುವಾಗ ಅಕಸ್ಮಾತ್ ಅವನ ಜೇಬಿನಿಂದ ಪರ್ಸ್ ಕೆಳಗೆ ಉರುಳಿತು. ದುರಾದೃಷ್ಟಕ್ಕೆ ಅದೇ ಸಮಯ ಅದರಲ್ಲಿ ಇರಿಸಿದ್ದ ಶ್ರುತಿಯ ಫೋಟೋ ಮೂರ್ತಿಗಳಿಗೆ ಸ್ಪಷ್ಟವಾಗಿ ಕಾಣುವಂತೆ ನೆಲದ ಮೇಲೆ ಬೀಳಬೇಕೆ? ಈ ವಿಷಯ ತಿಳಿಯುತ್ತಲೇ ತಾಯಿ ಮಗ ಮುಖ ನೋಡಿಕೊಂಡು ಕಕ್ಕಾಬಿಕ್ಕಿಯಾದರು. ಅವರು ತೀವ್ರ ಆಸಕ್ತಿಯಿಂದ ಆ ಫೋಟೋವನ್ನೇ ತಿರುಗಿಸಿ ನೋಡಿದರು. ಮುಖದ ಗುರುತು ಸರಿಯಾಗಿ ಸಿಕ್ಕ ಕೂಡಲೇ ಅವರು ಬೆಸ್ತು ಬಿದ್ದರು. ಇದೇನಪ್ಪ ಇದು? ಇದಂತೂ ಸ್ಮಿತಾ ಫೋಟೋ ಅಲ್ಲವೇ? ಈ ಫೋಟೋ ನಿನ್ನ ಬಳಿ ಹೇಗೆ ಬರಲು ಸಾಧ್ಯ? ತಾಯಿ ಮಗ ಏನೂ ಮಾತನಾಡಲಾಗದೆ ಸುಮ್ಮನೆ ನಿಂತಿದ್ದರು. ಈ ಪರಿಸ್ಥಿತಿ ಎದುರಾದರೆ ಮಾಡುವುದೇನೆಂದು ಅವರು ಊಹಿಸಲೂ ಇರಲಿಲ್ಲ. ಏನು ಹೇಳಿ ಅವರನ್ನು ಸಮಾಧಾನಿಸುವುದು? ಮತ್ತೆ ಹೇಳು ಶಶಾಂಕ್, ಈ ಫೋಟೋ ನಿನ್ನ ಬಳಿ ಹೇಗೆ ಬರಲು ಸಾಧ್ಯ? ಅಪ್ಪಾಜಿ, ಇವಳೇ ಶ್ರುತಿ. ಶಶಾಂಕ್ ಇನ್ನು ಸುಳ್ಳು ಮುಂದುವರಿಸಲಾಗದೆ ಸತ್ಯ ಹೇಳಿದ. ರೇವತಿ ನಿಧಾನವಾಗಿ ನಡೆದು ಬಂದು ಮಗನ ಹತ್ತಿರ ನಿಂತರು. ಅಂದರೆ ಶ್ರುತಿ ಸ್ಮಿತಾ ಇಬ್ಬರು ಒಂದೇ? ರೇವತಿ ಮೆಲ್ಲಗೆ ದನಿಗೂಡಿಸಿದರು. ಮೂವರು ಸೇರಿ ನನ್ನನ್ನು ಯಾಮಾರಿಸಿದ್ದೀರಿ, ಮುದ್ಲಾಳನನ್ನಾಗಿ ಮಾಡಿದ್ದೀರಿ. ಅದು ಹಾಗಲ್ಲ ಅಪ್ಪಾಜಿ. ನಿಮ್ಮನ್ನು ಮದುವೆಗೆ ಒಪ್ಪಿಸಲು ಇದೊಂದು ದಾರಿ ಉಳಿದಿತ್ತು. ಈ ಬಾರಿ ಸುಧಾ ಸಹ ರೂಮಿನಿಂದ ಆಚೆ ಬಂದು ಇಲ್ಲೇನೋ ನಡೆಯುತ್ತಿದೆಯೋ ತಿಳಿಯದೆ ಕಸಿವಿಸಿಗೊಂಡಳು. ಇದ್ದಕ್ಕಿದ್ದಂತೆ ಕೃಷ್ಣಮೂರ್ತಿ ಜೋರಾಗಿ ನಗತೊಡಗಿದರು. ಈಗ ಬೆಸ್ತು ಬೀಳುವ ಸರದಿ ಇವರದಾಗಿತ್ತು. ನೀವು ಮೂವರು ಸೇರಿ ನನ್ನನ್ನೆಲ್ಲ, ನಾನು ನಿಮ್ಮ ಮೂವರನ್ನು ಯಾಮಾರಿಸಿದ್ದೇನೆ. ರೇವತಿ ಮಗನ ಕಡೆ ನೋಡಿದರು. ಸುಧಾ ತಲೆ ಚಚ್ಚಿಕೊಳ್ಳುವುದೊಂದು ಬಾಕಿಯಷ್ಟೆ. ಅಂದರೆ ಶಶಾಂಕ್ ಶ್ರುತಿಗೆ ಫೋನ್ ಮಾಡಿದಾಗ 23 ಸಲ ನಾನು ಸ್ಪಷ್ಟವಾಗಿ ಕೇಳಿಸಿಕೊಂಡೆ. ಅವಳು ಬಲು ಸಡಗರದಿಂದ ಇಲ್ಲಿನ ವರದಿ ಒಪ್ಪಿಸಬೇಕು ಎನ್ನುವ ಧಾವಂತದಲ್ಲಿ ನೆಟ್ವರ್ಕ್ ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ರೂಮಿನಿಂದ ಸರಸರ ಮಾತನಾಡುತ್ತಲೇ ಹೊರ ಬಂದಾಗ ಮೊದಲ ದಿನ ಏನೂ ಅರ್ಥವಾಗದೆ ನನಗೂ ಕಸಿವಿಸಿ ಆಯಿತು. ಎರಡನೇ ಮೂರನೇ ದಿನ ಇದು ರಿಪೀಟ್ ಆದಾಗ ನಿಮ್ಮ ಮಗಳ ನಾಟಕ ಗೊತ್ತಾಯಿತು. ನೋಡೋಣ ಈ ನಾಟಕ ಹೇಗೆ ಮುಂದುವರಿಯುತ್ತದೋ ಅಂತ ನಾನು ಸುಮ್ಮನಿದ್ದೆ. ಸ್ಮಿತಾನೇ ಶ್ರುತಿ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು ಬಿಡಿ. ಓ, ಮತ್ತೇಕೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡಿದ್ದು? ಶಶಾಂಕ್ ಅವರನ್ನು ಕೇಳಿದ. ಹ್ಞೂ ಕಣಪ್ಪ, ನೀನು ಮಗನಾದರೆ ನಾನು ನಿನಗೆ ಅಪ್ಪ. ಸ್ಮಿತಾಳ ವರ್ತನೆ ಮೊದಲ ದಿನವೇ ನನಗೆ ಬಹಳ ಹಿಡಿಸಿತು.
ಯಾವಾಗ ಅವಳೇ ಶ್ರುತಿ ಅಂತ ಗೊತ್ತಾಯ್ತೋ ಆಗ ಡಬಲ್ ಕೇರ್ಫುಲ್ ಆಗಿ ನಡೆದುಕೊಳ್ಳತೊಡಗಿದೆ. ನನಗೆ ಸಂಪೂರ್ಣ ಒಪ್ಪಿಗೆ ಅನ್ನಿಸಿದ ಮೇಲೆ ಈ ಮದುವೆಯಲ್ಲಿ ಏನೂ ತಕರಾರಿಲ್ಲ ಅನ್ನಿಸಿತು. ಒಂದು ವಿಷಯ ಚೆನ್ನಾಗಿ ತಿಳಿದುಕೊಳ್ಳಿ, ಯಾವುದೇ ವಿಚಾರದಲ್ಲಿ ನಂಬಿಕೆ ಅನ್ನೋದು ಒಂದೇ ದಿನಕ್ಕೆ ಹುಟ್ಟಲ್ಲ ಅಥವಾ ಒಂದೇ ದಿನಕ್ಕೆ ಬಿಟ್ಟು ಹೋಗಲ್ಲ. ನಾನು ಜಾತಕಗಳ ಕುರಿತು ಹೆಚ್ಚಿನ ನಂಬಿಕೆ ಬೆಳೆಸಿಕೊಂಡಿದ್ದು ಇಂದು ನಿನ್ನೆಯ ವಿಚಾರವಲ್ಲ. ಬಾಲ್ಯದಿಂದ ನಾನು ಬೆಳೆದು ಬಂದ ಸಾಂಪ್ರದಾಯಿಕ ವಾತಾವರಣ ಆಗಿತ್ತು. ಹೀಗಾಗಿ ಜಾತಕ ನೋಡದೆ ಮದುವೆ ಅನ್ನೋದು ನಮಗೆ ಮೀರಿದ ಮಾತಾಗಿತ್ತು. ಕಾಲ ಬದಲಾದಂತೆ ಈ ನಂಬಿಕೆ ತುಸು ಕಡಿಮೆ ಆಯಿತಾದರೂ ಅದನ್ನು 100% ಬಿಡಲಾಗಲಿಲ್ಲ. ಅಕಸ್ಮಾತ್ ಜಾತಕ ಕೂಡದಿದ್ದರೆ ಇಬ್ಬರಿಗೂ ಏನೂ ಕೆಡಕಾಗಬಾರದು ಎನ್ನುವ ಭಯ. ಆದರೆ ಶ್ರುತಿಯನ್ನು ನೋಡಿ ನಿಮ್ಮಿಬ್ಬರ ಪ್ರೀತಿಯ ವಿಷಯ ತಿಳಿದು ಹಿರಿಯರ ಅನುಮತಿ ಇಲ್ಲದೆ ಮದುವೆ ಆಗಬಾರದೆನ್ನುವ ನಿಮ್ಮ ಆದರ್ಶ ನಡವಳಿಕೆ ಕಂಡು ನನ್ನ ಮನಸ್ಸು ತುಂಬಿ ಬಂತು. ಹೆತ್ತವರು ಒಪ್ಪದಿದ್ದರೆ ಕತ್ತೆ ಬಾಲ ಎನ್ನುವ ಈಗಿನ ಕಾಲದ ಆಧುನಿಕ ಯುವಜನತೆಗೆ ಹಿರಿಯರ ಭಾವನೆಗಳನ್ನು ತಿಳಿದುಕೊಂಡೇ ಹೋಗಿಬಿಡುತ್ತಾರೆ. ಆದರೆ ನೀವು ಹಾಗೆ ಮಾಡದೆ ಹಿರಿಯರನ್ನು ಒಪ್ಪಿಸಲೇಬೇಕು ಎಂದು ಈ ರೀತಿ ಮಾಡಿ, ಅದರಲ್ಲೂ ಆ ಹೆಣ್ಣು ಮಗು ಅದಕ್ಕಾಗಿ ಬೇರೆಯವರ ಮನೆಯಲ್ಲಿ ಬಂದು ತಂಗಿದ್ದು ಇಲ್ಲಿ ಎಲ್ಲರ ಮನಸ್ಸು ಗೆದ್ದಿದ್ದಾಳೆ. ಶ್ರುತಿಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಪ್ರೇಮವಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ. ಹೀಗಿರುವಾಗ ನಿಮ್ಮಿಬ್ಬರ ಮದುವೆಗೆ ವಿಫಲ ಆಗಲು ಹೇಗೆ ಸಾಧ್ಯ? ಜಾತಕ ಹೊಂದಲಿ ಬಿಡಲಿ, ನಿಮ್ಮಿಬ್ಬರ ಮನಸ್ಸು ಬೆರೆತಿರುವುದರಿಂದ ಮುಂದೆ ಏನೇ ಸಮಸ್ಯೆ ಬಂದರೂ ಇಬ್ಬರು ಕೂಡಿಯೇ ಅದನ್ನು ದಿಟ್ಟವಾಗಿ ಎದುರಿಸುತ್ತೀರಿ. ಪರಸ್ಪರ ಬಿಟ್ಟುಕೊಡುವುದಿಲ್ಲ ಅನ್ನುವುದು ಇದರಿಂದ ಸ್ಪಷ್ಟ ಆಯ್ತಲ್ಲ. ಶ್ರುತಿಯನ್ನು ಇಷ್ಟು ಹತ್ತಿರದಿಂದ ನೋಡಿ ಅರ್ಥ ಮಾಡಿಕೊಂಡ ಮೇಲೆ ಕಂಡರಿಯದ ಅವಳ ನಕ್ಷತ್ರ ಗ್ರಹಕೂಟಗಳ ಬಗ್ಗೆ ಏಕೆ ತಲೆ ಕೆಡಿಸಿಕೊಳ್ಳಲಿ? ಇಲ್ಲಿ ಪ್ರತ್ಯಕ್ಷವಾಗಿ ಅವಳನ್ನು ನೋಡಿ ಅರ್ಥ ಮಾಡಿಕೊಂಡದ್ದನ್ನು ಜಾತಕಗಳು ಪ್ರಮಾಣೀಕರಿಸಲು ಆಗುತ್ತದೆಯೇ? ಈ ಎಲ್ಲ ಬಗೆಯ ತರ್ಕಗಳಿಂದ ಸ್ಮಿತಾ ಅಲ್ಲ, ಶ್ರುತಿಯೇ ಈ ಮನೆಗೆ ಸೊಸೆ ಎಂದು ನಿರ್ಧರಿಸಿದ್ದಾಯ್ತು ಎಂದಾಗ ಎಲ್ಲರಿಗೂ ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಶಶಾಂಕ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡ. ಥ್ಯಾಂಕ್ಸ್ ಅಪ್ಪಾಜಿ, ಈಗ ನೀವು ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಯಿತು. ನಾನು ಈಗಲೇ ಶ್ರುತಿಗೆ ಈ ಸಂತೋಷದ ವಿಷಯ ಹೇಳಬೇಕು ಎಂದು ಕುಣಿಯುತ್ತಾ ತನ್ನ ಕೋಣೆಗೆ ಹೊರಟ. ರೇವತಿ ಮೂರ್ತಿಗಳೆದುರು ಬಂದು ನಿಂತು, ನೋಡಿದ್ರಾ, ಮಕ್ಕಳ ಖುಷಿಯನ್ನೇ ನಮ್ಮ ಖುಷಿ ಎಂದು ಆಧರಿಸಿದರೆ ಅವರಿಗೆಷ್ಟು ಸಂತೋಷ ಅಲ್ಲವೇ? ಮಕ್ಕಳ ಆನಂದಕ್ಕಿಂತ ಮಿಗಿಲಾದದ್ದೇನು? ಎಲ್ಲರೂ ಹೀಗೆ ಪೀಳಿಗೆಯ ಅನಂತರ ಮರೆತು ಪರಸ್ಪರ ಅರಿತುಕೊಂಡರೆ ಬದುಕು ಎಷ್ಟು ಸುಂದರ ಅಲ್ಲವೇ? ಮಾತು ಮುಗಿಯುವಷ್ಟರಲ್ಲಿ ಅವರ ಕಣ್ಗಳು ತುಂಬಿದ್ದವು. ಥ್ಯಾಂಕ್ಸ್ ರೇವತಿ, ನಿನ್ನ ಪ್ರಯತ್ನಗಳಿಂದಾಗಿ ನಾನು ಮಗನ ಸಂತೋಷ ಹಾಳು ಮಾಡುವ ಅಪರಾಧಿ ಪ್ರಜ್ಞೆಯಿಂದ ಹೊರಬಂದೆ. ಇನ್ನೇನು, ಎಲ್ಲ ಸರಿ ಹೋಯ್ತಲ್ಲ. ಅಮ್ಮವರು ಇವತ್ತು ಖುಷಿಯಲ್ಲಿ ಸಿಹಿ ಅಡುಗೆ ಮಾಡ್ತೀರೋ? ಮೂರ್ತಿ ರೇಗಿಸಿದಾಗ ರೇವತಿ ನಸುನಕ್ಕರು. ಸುಧಾ ಜೊತೆಗೂಡಿ ಅವರು ಹಬ್ಬದಡುಗೆಯ ತಯಾರಿಗೆ ತೊಡಗಿದರು. ಎಷ್ಟೋ ದಿನಗಳ ನಂತರ ಆ ಮನೆಯಲ್ಲಿ ಮೋಡ ಕವಿದ ವಾತಾವರಣ ಸರಿದು ಎಲ್ಲೆಡೆ ಸಂತೋಷ ಸಂಭ್ರಮ ಹರಡಿತು. ಶಶಾಂಕ್ ಆ ಖುಷಿ ಹಿಮ್ಮಡಿಸಲು ಶ್ರುತಿಯನ್ನು ಮನೆಗೆ ಕರೆತಂದ. ಬಾಮ್ಮ ಸ್ಮಿತಾ, ಅಲ್ಲ ಶ್ರುತಿ ಎಂದು ಅವಳನ್ನು ಬರಮಾಡಿಕೊಂಡಾಗ ಎಲ್ಲರ ಮುಖದಲ್ಲೂ ತೃಪ್ತಿಯ ನಗು ಹರಡಿತು. ಪ್ರೀತಿಸಿದವಳಿಗಾಗಿ ಹೆತ್ತ ತಂದೆ ತಾಯಿಯನ್ನು ಧಿಕ್ಕರಿಸಿ ಓಡಿ ಹೋಗಿ ಮದುವೆ ಮಾಡಿಕೊಂಡು ಅವರಿಗೆ ಅವಮಾನ ಮಾಡುವ ಪ್ರೇಮಿಗಳಿಗೆ ತಾಯಿ ತಂದೆಯ ಮಹತ್ವ ತಿಳಿಸಲು ಈ ಕತೆ ಅರ್ಪಿಸ್ತಾ ಇದ್ದೇನೆ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಕತೆಯ ಬಗ್ಗೆ ನಿಮಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರೂ ಕಮೆಂಟ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮತ್ತಷ್ಟು ಕತೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.